ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಸಂಕಷ್ಟ ಎದುರಾಗುತ್ತಾ ಎನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಪಾಸ್ನಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರ ಸಹಿ ಇದೆಯಲ್ಲ, ಆ ಸಹಿ ಅವರಿಗೆ ಮುಳುವಾಗುತ್ತಾ? ಹಾಗಾದ್ರೆ ದೆಹಲಿ ಪೊಲೀಸರಿಂದ ಸಂಸದ ಪ್ರತಾಪ್ ಸಿಂಹ ಅವರ ವಿಚಾರಣೆ ಸಾಧ್ಯತೆ ಅಲ್ಲಗಳೆಯುವ ಹಾಗಿಲ್ಲ. ಅವರ ವಿಚಾರಣೆ ಆಗುತ್ತೆ ಅನ್ನುವ ಮಾಹಿತಿ ಇದೆ. ಸ್ಪೀಕರ್ ಪರ್ಮಿಷನ್ ಅನ್ನು ತೆಗೆದುಕೊಳ್ಳಬೇಕಾಗುತ್ತೆ ದೆಹಲಿ ಪೊಲೀಸರು ಸಂಸದ ಪ್ರತಾಪ್ ಸಿಂಹ ಅವರನ್ನ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಇದೆ. ನೋಡಿ, ಅವರು ಪ್ರಶ್ನೆಯನ್ನು ಕೇಳ್ತಾರೆ, ಪಾಸ್ ಕೊಟ್ಟಿದ್ದೀರಿ ಅಲ್ವಾ ನೀವು? ಪಾಸ್ ಕೊಟ್ಟಿರುವಂಥ ಕಾರಣ ಸಾಗರ್ ಶರ್ಮಾ ನಿಮಗೆ ಪರಿಚಯನಾ? ಸಾಗರ್ ಶರ್ಮಾ ಹೇಗೆ ಪರಿಚಯ ನಿಮಗೆ? ಸಾಗರ್ ಶರ್ಮಾ ಅವರ ಪಬ್ಲಿಕ್ ಗ್ಯಾಲರಿಯ ಪಾಸ್ ಸಾಗರ್ ಶರ್ಮಾ ಹೆಸರು ಹೇಗೆ ನಮೂದಿಸಿದ್ರಿ ಅನ್ನೋದು ಪ್ರಶ್ನೆ. ನಿಮಗೆ ಮನೋರಂಜನ್ ಗೊತ್ತಿರಬಹುದು. ಮನೋರಂಜನ್ ನಿಮ್ಮ ಕ್ಷೇತ್ರದವರು, ಗೊತ್ತಿದ್ದಾರೋ ಗೊತ್ತಿಲ್ವೋ ಗೊತ್ತಿಲ್ಲ. ಆದರೆ ಸಾಗರ್ ಶರ್ಮಾ ವಿಚಾರದಲ್ಲಿ ಜೊತೆಗೆ ನಿಮಗೆ ಮೊದಲೇ ಪರಿಚಯನ ಅನ್ನುವ ವಿಚಾರವನ್ನು ಕೇಳ್ತಾರೆ. ಜೊತೆಗೆ ನೋಡಿ, ಲಖನೌಗೆ ಹೋಗಿದೆ ತಂಡ, ಲಖನೌಗೆ ಹೋಗಿದೆ. ಇನ್ನೊಂದು ಕಡೆ ಮಾಹಿತಿ ಏನು ಸಿಗ್ತಾ ಇದೆ ಅಂತ ಹೇಳಿದ್ರೆ, ಮನೋರಂಜನ್ 3 ತಿಂಗಳಿಂದ ಅಲೆದಾಡಿದ್ದ ಅಂತ. ಪಾಸ್ಗಾಗಿ 3 ತಿಂಗಳು ಅಲೆದಾಟ ಮಾಡಿದ್ದ. ಪಾಸ್ ಪಡೆದುಕೊಳ್ಳಲಿಕ್ಕೆ ಮನೋರಂಜನ್ ಎಡತಾಕಿದ್ದ. ಹೀಗಾಗಿ ಪೊಲೀಸರು ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ದೆಹಲಿಯ ಪೊಲೀಸರು ವಿಚಾರಣೆಯನ್ನು ತೀವ್ರಗೊಳಿಸಿದ್ದಾರೆ. ಸತತ 3 ತಿಂಗಳಿಂದ ಅಲೆದಾಡಿದ್ದ ಎನ್ನುವ ಪ್ರಶ್ನೆ. ದಾಳಿಯ ವರದಿ ಸಂಗ್ರಹಕ್ಕೆ ಸಂಸತ್ ಸ್ಪೀಕರ್ ನೇತೃತ್ವದಲ್ಲಿ ಒಂದು ಸಮಿತಿ ಈಗಾಗಲೇ ಹೈ ಪವರ್ ಕಮಿಟಿಯನ್ನು ಮಾಡಲಾಗಿದೆ. ಹೈ ಪವರ್ ಕಮಿಟಿ, ಉನ್ನತಾಧಿಕಾರ ಸಮಿತಿ. ಇನ್ನೊಂದು ಕಡೆ ಲಕ್ನೋಗೆ ದೆಹಲಿ ಪೊಲೀಸರು ಹೋಗಿದ್ದಾರೆ. ಶೂ ಹಾಗೂ ಕಲರ್ ಸ್ಮೋಕ್ ಬಾಂಬ್ ತಯಾರಿಸಿದಂಥ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ. ಇದು ರಾಷ್ಟ್ರೀಯ ಭದ್ರತೆಯ ವಿಚಾರವಾಗಿರೋದ್ರಿಂದ, ಅತ್ಯಂತ ಸೆನ್ಸಿಟಿವ್ ಕೇಸ್ ಆಗಿರೋದ್ರಿಂದ ಬಹಳ ತೀವ್ರತರವಾದಂಥ ತನಿಖೆ ಮುಂದುವರಿತಾ ಇದೆ. ದುಷ್ಕೃತ್ಯ ಎಸಗಿದಂಥ ಮನೋರಂಜನ್ ನಿವಾಸಕ್ಕೆ ಖಾಕಿ ಭದ್ರತೆ ಮುಂದುವರೆದಿದೆ. ಮೈಸೂರಿನ ವಿಜಯನಗರದ 2ನೇ ಹಂತದಲ್ಲಿರುವಂಥ ಮನೆ ಮನೋರಂಜನ್ ನಿವಾಸ. ಅದು ಮನೋರಂಜನ್ನ ಮೈಸೂರಿನವರು. ಹೀಗಾಗಿ ಅನೇಕ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಈಗಾಗಲೇ ದೆಹಲಿ ಪೊಲೀಸರ ವಶದಲ್ಲಿದ್ದಾನೆ ಮನೋರಂಜನ್ ಪೋಷಕರಿಗೆ ಒಂದು ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ಪೊಲೀಸರು ಕೊಟ್ಟಿದ್ದಾರೆ. ನಾವು ಹೇಳುವವರೆಗೆ ನೀವು ಮನೆ ಬಿಟ್ಟು ಹೋಗುವಂತಿಲ್ಲ. ಕೇಂದ್ರ ಗುಪ್ತಚರ ಅಧಿಕಾರಿಗಳು ಮನೋರಂಜನ್ ಕುಟುಂಬಕ್ಕೆ ಈ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ನೀವು ಕೂಡ ಮನೆ ಬಿಟ್ಟು ಹೋಗಬೇಡಿ. ನಿಮ್ಮನ್ನು ಭೇಟಿಯಾಗಲು ಸಂಬಂಧಿಕರನ್ನು ಮನೆಗೆ ಬಾರದಂತೆ ನೋಡ್ಕೊಳ್ಳಿ. ಅನಿವಾರ್ಯತೆಯಿಂದ ಹೋಗಲೇಬೇಕು ಅಂತ ಹೇಳಿದ್ರೆ ನೋಡಿ ಏನಾಗುತ್ತೆ, ಕೆಲವೊಂದು ಸಲ ತುರ್ತು ಸಂದರ್ಭ ಅಂತ ಬರುತ್ತೆ. ಎಲ್ಲೋ ಆಸ್ಪತ್ರೆಗೆ ಹೋಗಬೇಕಾಗತ್ತೆ, ಅಥವಾ ಯಾರದ್ದೋ ಮದುವೆ ಸಮಾರಂಭಕ್ಕೆ ಹೋಗಬೇಕಾಗತ್ತೆ, ಪರ್ಮಿಷನ್ ತೊಗೊಂಡು ಹೋಗಿ ಅಂತ ಹೇಳಿದ್ದಾರೆ. ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಪೊಲೀಸರು